ಗೈಸ್ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಪ್ಪಾಜಿ ಜೊತೆ ಸ್ಕೂಟರಲ್ಲಿ ಬಿಡಿಸ್ಕೊತಾ ಇದ್ದೀವಿ ಬಸ್ ಸ್ಟ್ಯಾಂಡ್ಗೆ. ಹಂಗೆ ನಮ್ಮ ತಾತನಿಗೆ ಬಾಯ್ ಹೇಳ್ಬಿಟ್ಟು ಹೊರಟೋಗ್ಬಿಟ್ಟು ನಂತರ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಬಸ್ ಬಂತು. ಹತ್ಕೊಂಡು ನಾನು ಹೋಗ್ತಿದ್ದೀವಿ. ನಮ್ಮ ಜೊತೆಗೆ ನಮ್ಮ ತಮ್ಮನ ಬರ್ತಿದ್ದಾನೆ, ಅವನಾಗಲೂ ಮುಂದೆ ಹೋಗಿದ್ದಾನೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ಇನ್ನೂ ಆರಾಮಾಗಿ ಸೀಟ್ ಸಿಕ್ಕಿತ್ತು, ಫುಲ್ ಖಾಲಿ ಇತ್ತು ಬಸ್ಸು. ಹೋದ್ವಿ, ಇಲ್ಲಿಂದ ಹೋಗ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ತಿರ್ಗಾ ನಾವು ಮತ್ತೆ ಇನ್ನೊಂದು ಬಸ್ ಸಿಗಬೇಕು. ಇಲ್ಲಿ ಈ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ನಮ್ಮೂರಿಂದ ಬಸ್ ಹತ್ತು ಮತ್ತು ಈ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಈ ಬಸ್ ಸ್ಟ್ಯಾಂಡ್ ಯಾವುದಪ್ಪ ಅಂದರೆ ಇದು ನಮ್ಮ KR ಪೇಟೆ ಬಸ್ ಸ್ಟ್ಯಾಂಡು. ಇಲ್ಲಿಂದ ನಾವು ಮತ್ತೆ ಇನ್ನೊಂದು ಬಸ್ ಇಟ್ಕೊಂಡು ಟೆಂಪಲ್ ಹತ್ರ ಹೋದ್ವಿ. ಇದೆ ನೋಡಿ ಟೆಂಪಲ್ಲು. ಈ ಟೆಂಪಲ್ ಬರೋದು ತಟ್ಟೆಕೆರೆ ಎಂಬ ಗ್ರಾಮದಲ್ಲಿ. ಇದು ನಾವು KR ಪೇಟೆಯಿಂದ ನಾಗಮಂಗಲ ಬಸ್ ಹತ್ಕೊಂಡು ಡೈರೆಕ್ಟು ಭೋಗಾದಿ ಅಂತ ಊರಿದೆ, ಅಲ್ಲಿ ಸ್ಟಾಪ್ ಕೊಡುತ್ತೆ. ಅಲ್ಲಿಂದ 1-2 ಕಿಲೋಮೀಟ್ರ್ ಇತ್ತು, ಅಲ್ಲಿಂದ ಆಟೋ ಮಾಡಿಕೊಂಡು ಈ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ಯಾವ ದೇವ್ರು ಐತೆ ಅಂದರೆ ಶ್ರೀ ಗುರು ಶನೇಶ್ವರ ದೇವರು ಐತೆ. ಈ ಕಡೆ ಸುತ್ತ ಫುಲ್ ಎಲ್ಲ ಗದ್ದೆ ಮಧ್ಯದಲ್ಲಿ ಇರುವಂಥದ್ದು ಊರು ಆ ಕಡೆ ಐತೆ. ಇಲ್ಲಿ ನೋಡಿ, ಇದ್ರ ಸುತ್ತ ದೇವಸ್ಥಾನ ಸುತ್ತ ಎಲ್ಲ ಪೂರ್ತಿ ಹೊಲಗಳೈತೆ. ಇಲ್ಲಿ ಟೆಂಪಲ್ ಇರೋದು. ಊರು ಇದಕ್ಕಿಂತ ಸ್ವಲ್ಪ ಅಲ್ಲಿ ಮುಂದೆ ಐತೆ. ಅಲ್ಲಿಂದಗಡೆ ಈ ರೀತಿ ಐತೆ ನೋಡಿ ದೇವಸ್ಥಾನ. ಇಲ್ಲಿ ಎಲ್ಲರೂ ಕರ್ಪೂರ ಎಲ್ಲ ಹಚ್ಚುತ್ತಾರೆ. ಇಬ್ಬರು ಎಲ್ಲರೂ ಪೂಜೆ ಮಾಡ್ತಾರೆ. ದೇವರು ಬಂದ್ಬಿಟ್ಟು ಈ ಥರ ವಿಗ್ರಹಗಳವೆ. ಗಣೇಶ ಎಲ್ಲದು. ತ್ರಿಶೂಲ ಎಲ್ಲ ಐತೆ ಮುಂದೆ. ಇಲ್ಲಿ ನಂದಿದೈತೆ. ಹುಡುಗಿ ಸೀರೆ ಐತೆ. ನನ್ನ ತಮ್ಮ ಅಲ್ಲೇ ದೇವ್ರ ಬಾಗಿಲಲ್ಲೇ ಇಲ್ಲಿ ಪೂಜೆ ಸಾಮಾನೆಲ್ಲ ಮಾಡಿ ತಗೊಂಡು ಪೂಜೆಗೆ ಎತ್ಕೊತಿದ್ರು. ಅವನು ಕೊಡ್ತಾ ಅಲ್ಲೇ ನಿಂತಾನೆ ದೇವ್ರ ಮುಂದೆನೇ. ಅದ್ರ ಪಕ್ಕದಲ್ಲಿ ಇಲ್ಲಿ ಒಂದು ಹೆಣ್ಣು ದೇವ್ರೈತೆ. ಇಲ್ಲಿ ಯಾರೋ ಒಬ್ರು ಕೈ ಮುಗಿತಾ ನಿಂತವ್ರೆ ನೋಡಿ. ಈ ಥರ ಐತೆ. ಎಲ್ಲರೂ ಅಲ್ಲೇ ಕೂತವ್ರೆ. ಇದು ದೇವಸ್ಥಾನದ ಹಿಂದೆಗಡೆ ಒಂದು ಇದು ತಾರೆ ಮರ ಅಂತೆ. ಈ ತಾರೆ ಮರ ಎಲ್ಲೂ ಕೂಡ ಅದಕ್ಕೆ ಪೂಜೆ ಮಾಡೋರೆ. ಮತ್ತೆ ನನ್ನ ತಮ್ಮ ನಮ್ಮಮ್ಮ ಬಂದಿದ್ರು, ಅವರು ಅಲ್ಲಿ ಕೂತಿದ್ರು. ಆಮೇಲೆ ಪೂಜೆ ಶುರು ಆಯಿತು. ಅಲ್ಲಿ ಪ್ರಸಾದ ಎಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡೋರೆ. ತುಂಬ ಚೆನ್ನಾಗಿ ಮಾಡಿದರು. ನನ್ನ ತಮ್ಮ ಪೂರ್ತಿ ದೇವರ ಹತ್ರನೇ ಹೋಗ್ಬಿಟ್ಟು ಅಲ್ಲೇ ನೀಟಾಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ದ. ನಾನು ಫೋನ್ ಕೊಟ್ಬಿಟ್ಟು ಮಾಡಿಸಿದೆ. ಈ ರೀತಿ ಅಲ್ಲಿ ದೇವರ ಗುಡ್ಡಪ್ಪ ಬಂದ್ಬಿಟ್ಟು ಅವರು ಪೂಜೆ ಶುರು ಮಾಡಿದ್ರು. ಪೂಜೆ ಮಾಡಿಕೊಂಡು ಚೆನ್ನಾಗಿ ದರ್ಶನ ಆಯಿತು. ನಂತರ ಅಲ್ಲೇ ಪ್ರಸಾದ ಮಾಡಿದರು ಎಲ್ಲರಿಗೂ ಕೂಡ. ಇಲ್ಲಿ ಮತ್ತು ನಮ್ಮಮ್ಮ ಮತ್ತು ನಾನು ಎಲ್ಲರೂ ಹಾಕ್ಕೊಂಡು ತಿಂತಾಯಿದ್ದೀವಿ. ಕೊಟ್ಟಿದ್ರು ಎಲ್ಲರೂ. ಇಲ್ಲಿ ಆಗಲೇ ಸ್ವಲ್ಪ ಜನ ಟೈಮ್ ಆಯಿತು ಅಂದ್ಬಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೊರಟೋಗಿದ್ದಾರೆ. ಇನ್ನು ಸ್ವಲ್ಪ ಜನ ಇಲ್ಲೇ
ಪ್ರಸಾದದಿಂದ ಕೂತಿದ್ದಾರೆ. ನೋಡಿ ಪ್ರಸಾದ ಇಲ್ಲಿ ಬಂದವರಿಗೆಲ್ಲ ಒಳ್ಳೆಯದಾಗೈತಂತೆ, ಆದ್ದರಿಂದ ನಾವು ಬಂದಿದ್ದೀವಿ. ಇಷ್ಟೇ ಇವತ್ತಿನ ಲಾಗು. ಮತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಈ ಟೆಂಪಲ್ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಭೇಟಿ ಕೊಡಿ, ನೀವು ಕೂಡ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.